ಏನು ನೀ ಹೆಣ್ತಿ ಸೇವೆ ಮಾಡ್ತಾನ ತಾಯಿ ಎಷ್ಟು ವರ್ಷಕ್ಕೆಲ್ಲ ಬಾಳದ್ರ ಒಂದ್ 25 ವರ್ಷ ಜೋಕಿ ಮಾಡ್ತಾವ. ಜೋಕಿ ಮಾಡಿದ ಬಳಿಕ ಹುಡುಕಾರಿ ಕನ್ಯಾ ತೆಗಿತಾವ. ಕನ್ಯಾ ತೆಗೆದ ಬಳಿಕ ಮನೆಗೆ ಹೆಣ್ತಿ ಬರ್ತಾಳ. ತಾಯಿನ ಬಿಟ್ಟು ಬಿಡೋದು ಹೆಣ್ತಿ ಸೇವೆ ಮಾಡ್ಕೊತೀನಿ ಅದು ನೀನು ತಪ್ಪಲ್ಲ. ಹೆಂಗ ತಪ್ಪು ನಿಂದ ಅಲ್ಲ. ಅದ ನೀ ಈಗ ಕಲಿಯುಗ ಮಾನವ ಬಂದ್ ಹಿಂಗ್ ಮಾತಾಡ್ತಿ. ಭಕ್ತ ಪುಂಡಲಿಕ್ಕನು ನಿನಗತ್ಲೆ ಮಾಡ್ತಿದ್ದ ಮಾಡೇನಿಲ್ಲ ನೋಡು. ಹಂಗಿಲ್ಲ ತಾಯಿ ನಿನಗ ಮುಗಿಯತೇನ ದೇವಿ ನಿನಗ ಮುಗಿಯತೇನ ಬರುವಂತ ಆಶೀರ್ವಾದ ಕೂಡ ಮುಗಿಯತೇನ ತಾಯಿ ನಿನಗ ಮುಗಿಯತೇನ ಮಾತಿನೊಳಗ ಬ್ಯಾಡ ಮರುವ ಮಾತಿನಲ್ಲಿ ಹಾಗ ಬ್ಯಾಡ ಮರುವ ಈ ಗರ್ವ ಬ್ಯಾಡ ಎನ್ನ ಗೌಡ ದೇವಿ ಕೊಡವ ವರುವ ಮಾಸಳ ಊರ ಬೇಡ ಕೊಡವ ವರುವ ಚೌಡೇಶ್ವರಿ ಬೇಡ ಕೊಡವ ಈ ಗರ್ವ ಬ್ಯಾಡ ಎನ್ನ ಗೌಡ ದೇವಿ ಬೇಡ ಕೊಡವ ವರುವ ಮೂರ ಬೇಡ ಕೊಡವ ಮೌಲನ ಬಿಸಾನ ಹೊಸ ಮೌಲನ ಬಿಸಾನ ಹೊಸ ದರುವ ಮೌಲನ ಬಿಸಾನ ಹೊಸ ದರುವ ಈ ಸಂತ ಸಭಾದಾಗ ಗಾಯನ ಮಾಡ್ತೀವಿ ಈ ಸಂತ ಸಭಾದಾಗ ಗಾಯನ ಮಾಡುತ್ತೇವೆ ಗುರುವ ಯಾತ ಜಗ ಗುರುವ ಏನ್ ಹೇಳತ್ತೀರಪ್ಪ? ನಮ್ಮ ಸರಿಜೋಡಿ ಕಲಾವಿದರಾದಂತವ್ರು ಬಸವಣ್ಣವರು ಅವರು ಎದ್ದು ಕೂಡಲೇ ಚಾರು ಮಾಡ್ಯಾರಿ. ಯಾರ ತಂಗಿ ನೀ ಎಲ್ಲಿಗೆ ಹೊರಟಿದಿ? ಯಾರು ನಿನಗೆ ಇರ್ಲಿ ಕರ್ಸ್ಯಾರು? ಹೌದಾ? ಏನ ನೀನೇ ಬಂದಿದ್ದು? ಏನ ನಿನಗೆ ಯಾರೇ ಕರ್ಸ್ಯಾರು? ಹೆಂಗ ಬಂದಿ? ಯಾಕಡದ ಬಂದಿ? ಏನ ಟಾಂಗಾದಾಗ ಬಂದು? ಏನ ರೇಲ್ವೆದಾಗ ಬಂದು? ಏನ ಗಾಡಿಯಾಗ ಬಂದು? ಬಂದೇವ ಅಂತ ಕೇಳ್ತಾನ್ರಿ. ಯಾರ ತಂಗಿ? ಯಾರ ನೀನು? ಎಲ್ಲಿಂದ ಬಂದಿ? ಎಲ್ಲಿಂದ ಬಂದಿ? ಬರುವಾಗ ಎಷ್ಟಿತ್ತವ ಇದ ಮಂದಿ? ಏನ ಮಂದಿ ಮಕ್ಕಳ ಇದ್ರು ಇಲ್ಲೋ? ಬರುವಾಗ ಏನ ತಂದಿ? ಹೋಗುವಾಗ ಏನು ಒಯ್ಲಕತ್ತೀದಿ ಅಂತ ಕೇಳ್ತಾರ. ಸುರುವಿಗೆ ಹಾಕ್ಯಾರಿ ಪಾಯ. ಬರುವಾಗ ಏನು ತಂದಿ, ಹೋಗುವಾಗ ಏನು ಒಯ್ದಿ ಅಂದ್ರ ತಮ್ಮ ಇದ ಬರುವಾಗ ಏನು ತಂದಿಲ್ಲ. ಇದಕ್ಕೆ ಯಾವಾಗ ತಿಳಿ ಬಂದತಿ ಅವಾಗ ಆಶೆನ ತಂದತಿದು. ಅದಕ್ಕಂತಾರ ಆಶೆ ಕಸಮಾಸದಳತಿಲ್ಲ ಮೇಲಾದ ಕಾಯು ನಿಲ್ಕುದಿಲ್ಲ. ಅದಕ್ಕ ಇದು ಬರ್ಬೇಕಾದ್ರ ಆಶೆ ತಂದದ, ಹೋಗ್ಬೇಕಾದ್ರ ಬರೇ ವ್ಯಾಸನಟ್ಟ ಒಯ್ದದ, ಏನು ಒಯ್ದಿಲ್ಲ. ವ್ಯಾಸನ ಒಯ್ದ. ಅದಕ್ಕ ಅವರು ಬಹಳ ಶಾಣೆ ಅದಾರಿಪ್ಪ. ಅದಕ್ಕೆ ಈಗ ನಮಗ್ ಕೇಳತ್ಯಾರ ಎಷ್ಟು ಮಂದಿ ಇದ್ರ ಬರುವಾಗ ಬಂದ ಮೇಲತ್ ಎಷ್ಟು ಮಂದಿ ಗಂಟು ಬಿದ್ದಾರ? ಎದ್ರಾಗ ಅದಾರ ಅವ್ರೆಲ್ಲ? ಅವ್ರು ಹೊರಗಿಲ್ಲ, ಇದ್ರಾಗ ಅದಾರು. ಅದಕ್ಕೆ ಏನು ಕೇಳ್ತಾರ ನೋಡ್ರಿ. ಯಾರ ತಂಗಿ ನೀನು ಎಲ್ಲಿ ಅದ ಬಾಂದಿ? ಏ ಬಸವಣ್ಣ ಕೇಳತಾರ ನೆತ್ತ ಮಂಡ್ಯಾಗ. ಯಾರ ತಂದಿ ಅಂತ ಕೇಳತೀವಿ ಬರುಗಳಿಗ್ಯಾಗ. ಬಂದ ಬಳಕ ಯಾರ ಎದ್ರ ಅಂತ ಕೇಳಿ ನನಗ ಕೇಳಿ ನನಗ. ಬರುವಾಗ
ಕೇಳೋ ತಮ್ಮ ಯಾರು ಅಲ್ಲಿ ಇದ್ದೀರಿ ಏ ನೀರ ಕಾರ ಎತ್ತ ಬೈಲದೊಳಗ ತಮ್ಮ ನೀರ ಅಂದ್ರ ಹೆಣ್ಣ ಐತಿ ತಿಳಿಸೋದೇ ನಿನಗ ಬರು ಹೋಗೋ ದಗದ ಒಟ್ಟ ಹೆಣ್ಣಿಂದ ಅಲ್ಲ ಈಗ ಹೋಗು ಬರೋ ದಗದ ಐತಿ ಜೀವಾತ್ಮಗ ತನ್ನ ಕರ್ಮ ಕಳ್ಕೋಲಾಕ ತಾನೇ ಬಂಧನ ಭವದಾಗ ಬರುವಾಗ ವಚನ ಕೊಟ್ಟ ಬಂದಿ ಪರಮಾತ್ಮಗ ಪರಮಾತ್ಮಗ ಜನನಿ ಗರ್ಭದಿಂದ ನಾನು ಭೂಲೋಕಕ್ಕ ಬಂದ ನಿನ್ನ ನಾಮ ಸ್ಮರಣೆ ಮಾಡ್ತ ನಂದಿ ತಾಯಿ ಹೊಟ್ಯಾಗ ಹೊರಗ ಬಂದ ಮ್ಯಾಲ ಅವನ ಬಿಟ್ಟ ತಿರುಗಿ ಹೆಂಗ ಯಾವಾಗ ಒಳಗ ಹೊಕ್ಕ ಕುತ್ತಿ 6 ಮಂದಿ ಜೋಡ 6 ಮಂದಿನ ಜೋಡ ಮಾಡ್ಕೊಂಡ್ಯಪ್ಪ ಬಂದ ಆಮ್ಯಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ನಿನಗ ನ್ಯಾಯ ನೀತಿ ಧರ್ಮ ಹೊಕ್ಕದಪ್ಪ ಮನುಷ್ಯನ ಶರೀರದಾಗ ಕೇಳುವ ಮನುಷ್ಯ ಶರೀರದಾಗ ಏನ ಎಲ್ಲ ಗಳಿಸಿದರ ಬೆನ್ನ ಹತ್ಯೆ ಬರುವ ನೀನು ಮಾಡಿರೋ ಕಾಯಕದಂಗ ಜಾಗ ಇರ್ತದ ಒಂದ ಚಲೋ ಕೆಟ್ಟ ಒಂದೇ ಬೆನ್ನ ಹತ್ಯೆ ಬರುವಾಗ ಚಲೋ ಕಾಯಕ ಮಾಡಿದರ ಪುಣ್ಯ ಬೆನ್ನ ಹತ್ತ ಬರೀ ಕರ್ಮ ನೀನು ಮಾಡಿದರ ಕೇಳಪ್ಪ ನಿನಗ ಬರೀ ಕರ್ಮ ಮಾಡಿದರ ಕರ್ಮ ಹತ್ತದೋ ನಿನಗ ಮೊದಲ ಪುಣ್ಯ ಅನ್ನದ ಗಳಿಸ್ಕೊಂಡ ನಡಿ ಭೂಲೋಕದಾಗ ಕೇಳ ಭೂಲೋಕದಾಗ ಬರು ಹೋಗೋದಗದ ತಮ್ಮ ಒಟ್ಟ ನಂದ ಅಲ್ಲೋ ತಮ್ಮ ಬರು ಹೋಗುದಗದ ಐತಿ ನಿಂದ ಇದ್ರಾಗ ಅದಕ್ಕ ನಿನಗೊಂದು ಮಾತ ಕೇಳಿನಪ್ಪ ನಿನ್ನೆ ಹಾಡಾಗ ಮಾತು ಹೇಳರಿಪ್ಪ ಏನಂತ್ರಿ ಬರುವಾಗ 8 ಮಂದಿ ಇತ್ತು ಇದೆಲ್ಲ ನಡಬಾರಕ ಬಂದು ಗಂಟು ಬಿದ್ದಾರೆ ಇವ್ರು ಬರಾಗ ಯಾರು ಇಲ್ಲ ಯಾರು ಇಲ್ಲವ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗು ನಡು ಎಲ್ಲ ಕತ್ತಲೆ ಹೌದ್ರಿ ಬರ್ಬೇಕಾದ್ರೂ ಏನು ತಂದಿಲ್ಲ ಹೌದ ಹೆಂಗ ಬಂದಿಯಲ್ಲ ಹಂಗ ಹೋಗಬೇಕಾಗೈತಿ ಹೌದ್ರಿ ಆದ್ರೆ ಸ್ವಲ್ಪ ಹೆಂಗ್ರಿ ಈ 3 ದಿವಸದ ಬಾಜಾರದಾಗ ಮಾಡ್ಬೇಕಾಗ್ಯದ ಬಾಜಾರ್ ಮಾಡ್ಬೇಕಾದ್ರ ಬಣ್ಣ ಮೈಗೆ ಬಡ್ಕೋಬೇಕಲ್ಲ ಬಣ್ಣ ಬಡ್ಕೊಳ್ಳಲ್ಲ ಬಾಜಾರ್ ಹಂಗ ಆಗುದಿಲ್ಲವ ಬಣ್ಣ ಬಡಿಬೇಕಲ್ಲ ಈ ಸಂಸಾರ ಅನ್ನುವಂತ ಬಣ್ಣ ಮೈಗೆ ಬಡ್ಕೊಂಡು ಅವಾಗ ಸಂಸಾರ ಅನ್ನುವಂತ ಬಣ್ಣ ಬಡ್ಕೊಂಡು ಇದರ ಒಳಗಿಂದ ಕುಂಬಾರ ಒಳಗಿನ ಹುಳ ಕುಂಬಾರ ಹುಳ ಎಲ್ಲಿರ್ತದ ಕೆಸರದಾಗ ಇದ್ರು ಕೆಸರು ತನ್ನ ಮೈಗೆ ಹಚ್ಕೊಳ್ಳಾರ್ದ ಕಡಿಗೆ ಆಗ್ತದ ಹೆಂಗ ಮನಿ ಮಾಡ್ಕೊಂಡು ಮಕ್ಕಳ ಮಾಡಿ ಕಡಿಯಾಕ ಆಗ್ತದಲ್ಲ ಆಗ್ತದ ಈ ಸಂಸಾರದೊಳಗಿಂದ ಬಣ್ಣ ಬಡ್ಕೊಂಡ ಬಣ್ಣ ಹಚ್ಕೊಳ್ಳದ ಕಡಿಯಾಕ ಆಗುದೈತಿ ಅದು ಎಲ್ಲಾರಿಗೂ ನೀಗಂಗಿಲ್ರಿ ಅದು ಎಂತಿಂತವ್ರಿಗ್ರಿ ತಮ್ಮ ನಿಮ್ಮಂತವ್ರಿಗೆ ನೀವು ಅಂತ ಪರಮಾತ್ಮಗ ನೀಗಿಲ್ಲ ಒಂದ್ ಮಾತು ಹೇಳೋರು ಪರಮಾತ್ಮ ಬಹಳ ದೊಡ್ಡ ಜಗದ ಕಲ್ಯಾಣಕರ ಅವತ್ ಹೇಳಿದಿ ಹೌದಲ್ರಿ ಒಂದಾನೊಂದ ಟೈಮ್ದೊಳಗ ರಾವಣನ ತಾಯಿ ಯಾರೇ ಕೈಕಸ ದೇವಿ ಒಂದು ದಗದ ಮಾಡ್ಲಿಕ್ಕೆ ಏನಾಗಿತ್ತವ
ಸಮುದ್ರ ದಾಂಡಿ ಕುತ್ಕೊಂಡ ತನ್ನ ರಾಜ್ಯವಾಡಿದೊಳಗೆ ಇರುವಂತ ದಾಸಿಯರ್ನೆಲ್ಲ ತಗೊಂಡ ಸಮುದ್ರ ದಾಂಡಿ ಕುತ್ಕೊಂಡ ಲಿಂಗ ಪೂಜೆ ಮಾಡ್ತಿದ್ವು. ಹೌದು, ಲಿಂಗ ಪೂಜೆ ಮಾಡ್ತಿದ್ಲು. ಲಿಂಗ ಪೂಜೆ ಮಾಡುವಾಗ ಏನಾಗ್ತದವ ಅಲ್ಲಿ ಒಂದ್ ನಗದತ್ತಮ್ಮ. ಏನಾತವ? ಸಮುದ್ರ ಅಲೆ ಬಂದು ಅದೇ ಉಸಿಕಿನ ಮರಳಿನ ಲಿಂಗ ತಯಾರು ಮಾಡಿದ ಸಮುದ್ರದ ದಡ ಬಾಂಧಿ ಕಿಸಿಂದ ಎಲ್ಲ ತಗೊಂಡು ಹೋಗಿಬಿಡ್ತು. ಹೌದು, ಕೊಚ್ಕೊಂಡು ಹೋಯ್ತು. ಕೊಚ್ಕೊಂಡು ಹೋದಾಗ ಅವಾಗ ಏನಾಗ್ತದವ? ದುಃಖ ಮಾಡಿ ಹೇಳಕತ್ತಳ, ನನ್ನ ಪೂಜೆ ಪುನಸ್ಕಾರಗಳು ಏನ ಕಮ್ಮಿ ಬಿದ್ದತಿ ಅನ್ನೋ ಹೇಳಿ ದುಃಖ ಮಾಡಿ ಹೇಳುವಾಗ ರಾವಣ ಕೇಳ್ತಾನ ತನ್ನ ತಾಯಿನ. ಏನಂತ ಕೇಳ್ತಾನವ? ಎದಕ್ಕೆ ದುಃಖ ಮಾಡಿ ಹೇಳತ್ತಿ? ಹತ್ತ ತೇಲಿ ರಾವಣ ದಶಕಂತ ಲಂಕಾಪತಿ ನಾನು. ಹೌದು, ಇಂಥವನ ತಾಯಿ ನೀ ಕಳ್ತಿ ತಾಯಿ ಅಂತೇಳಿ ಕೇಳಿದಾಗ ಅವಾಗ ಅಂದೊಳಕಿ ತಾಯಿ ಏನ್ ಹೇಳ್ತಾಳ? ಮರಳಿನ ಲಿಂಗ ಮಾಡಿ ಸಮುದ್ರ ದಂಡಿಗೆ ಇಟ್ಟಿದ್ನಿ, ನದಿ ಅಲೆಗಳ ಬಂದು ಕೊಚ್ಕೊಂಡು ಹೋಗ್ಯಾವ, ದಡ್ಕಿ ಬಂದು ತಗೊಂಡ್ ಹೋಗ್ಯಾದ. ಅದಕ್ಕ ಲಿಂಗದ ಸಂಬಂಧ ದುಃಖ ಮಾಡಿ ಹೇಳತ್ತನಂದಾಗ ಅವಾಗ ಒಂದು ಮಾತಂದ. ಏನಂತವ? ಇದೇನ ದೊಡ್ಡದಾಗದೇವ ಲಿಂಗ ತರ್ತನಂತೇಳಿ ಎಷ್ಟೋ ವರ್ಷ ತಪ ಮಾಡಿದ ಬಳಕ ಲಿಂಗ ಒಯ್ಬೇಕಂತೇಳಿ. ಯಾವ ಲಿಂಗ? ಯಾವ ಲಿಂಗ ರೀ? ಆತ್ಮಲಿಂಗ. ಹೌದು, ಪರಮಾತ್ಮನ ಆತ್ಮಲಿಂಗ ಒಯ್ಬೇಕೈತ್ಲ. ಆತ್ಮಲಿಂಗ ಬೇಕಾಗಿತ್ತು. ಹೌದು, ತಪ ಮಾಡಿದ ಈ ನಾರದಿದ್ದಲ್ರಿ ಮತ್ತೆ ಇವ್ ಬೆಂಕಿ ಹಚ್ಚು ಕಂಪನಿ ಇದು. ಆ ಕಡೆ ತದ ಈ ಕಡೆ, ಈ ಕಡೆದ ಆ ಕಡೆ ಪುಂಡಿ ಕಟ್ಟಿಗೆ ಬಗಲ ಹಿಡ್ಕೊಂಡು ಪುಂಡಿ ಕಟ್ಟಿಗೆ ಬಗಲ ಹಿಡ್ಕೊಂಡು ತಿರುಗುತ್ತಿರ್ತಾನ ಇವ. ಹೌದು, ನೇಮ ಅದ ಹಂಗ. ಇವ ಹಂಗ ಹೋಗಿ ಪಾರ್ವತಿಗೆ ಏನಂತವ? ನಾ ಯಾವ ರಾವಣ ಬರ್ಲಾಕತ್ಯಾನೋ ಪರಮಾತ್ಮನ ಆತ್ಮಲಿಂಗ ಬೇಡ ಹೋದಾನ. ಹೌದು, ಅವನ ಆತ್ಮಲಿಂಗ ನೀ ಕೊಜರ್ಕರವ ಹೋದಂದ್ರ ಕೈಲಾಸ ಶೂನ್ಯ ಆಗ್ತದೆ. ಹೆಂಗ ಮಾಡ್ತೀನಿ ನೋಡ ತಾಯಿ ಅಂದಾಗ ಇದಕ್ಕೆ ಏನ್ ಮಾಡ್ಬೇಕು ನಾ ಅಂದ. ಅವಾಗ ಅಂದಳಕಿ ಏನಂತಾಳ? ಯೋಗ ಮಾಯಿ ಅಂದ್ರೆ ಏನು? ಏನವ? ಮನುಷ್ಯನ ಬುದ್ಧಿ ಭ್ರಮೆ ಮಾಡುವಂತದ್ ಒಂದು ಮಾಯಿ ಐತಿ. ಹೌದು, ಮಾನವನ ಬುದ್ಧಿ ಭ್ರಮೆ ಆಗುವಂತದ್ ಒಂದು ಮಾಯಿ. ಆ ರಾವಣನ ಒಳಗ ಅವ ಆತ್ಮಲಿಂಗ ಕೇಳು ಗುಡದ ಅವನ ಬಾಯಿಲೆ ಬರೋ ಗುಡದ ಅವನ ಶರೀರದೊಳಗ ನೀ ಪ್ರವೇಶ ಮಾಡ್ಬೇಕಂದಾಗ ಏನು? ರಾವಣನ ಶರೀರದೊಳಗ ಪ್ರವೇಶ ಮಾಡು. ಯೋಗ ಮಾಯಿ ಹೋಗಿ ಪ್ರವೇಶ ಮಾಡಿದ ಬಳಕ ಇವನು ತಪಕ ಮೆಚ್ಚಿ ಪರಮಾತ್ಮ ಕೇಳ್ತಾನೆ, ಏನ್ ಬೇಕಾಗೈತಿ? ಅದಕ್ಕೆ ತಪ ಮಾಡ್ಲಕತ್ತಿ. ಹೌದು, ಏನ್ ಬೇಕು ನಿನಗ? ಇವ ಆತ್ಮಲಿಂಗ ಕೇಳಿಲ್ಲ. ಅವಾಗ ಏನ್ ಕೇಳ್ತಾರ್ರಿ? ಇವ ಈ ರಾವಣನ ಎದುರು ಹೋತು ಪಾರ್ವತಿ ಮ್ಯಾಗ ನೋಡಿ ತಗದ. ಹೌದು, ಯಾರ ಮೇಲೆ? ಪಾರ್ವತಿ ಮ್ಯಾಗ. ಪಾರ್ವತಿ ಮೇಲೆ ಹೋಯ್ತು. ಪಾರ್ವತಿ ಮ್ಯಾಗ ನೆದರು ಹೋದಾಗ ಅವಾಗ ರಾವಣಂದ ಊರ್ವಶಿ ಅಂಬೆ ಇಂಥವ್ರ ಎಲ್ಲ ಮೇನಕೆ ಇವ್ರ ಎಲ್ಲ ರೂಪ ಇಕ್ಕಿ ಒಳಗೈತಿ. ಅವ್ರಕ್ಕಿತ್ತನು ಈಕಿನ ಸುಂದರಿ ಕಾಣ್ಲತ್ತೇಳು. ನಿನ್ನ ಹೆಂಡತಿ ಪಾರ್ವತಿ ಬೇಕು ನನಗ, ಅದಕ್ಕ ತಪ ಮಾಡೀನಿ, ಕೊಟ್ಟ ಕಳಸಂದ. ನೋಡ್ರಿ ತಗದ ಹೆಂಗದ? ಜಗ ಕಲ್ಯಾಣ ಮಾಡಾವ ಪರಮಾತ್ಮ, ಜಗ ಸಂರಕ್ಷಣೆ ಮಾಡಾವ, ಜಗ ಕಲ್ಯಾಣ ಮಾಡುವಂತ ಜಗದ ಬರಿತ ಪರಮಾತ್ಮ ಏನ್ ಮಾಡ್ಯಾರ? ತಾನೇ ಕುತ್ಕೊಂಡು ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಕೇಳಿದಾಗ ಅದನ್ನೊಂದು ಬಿಟ್ಟು ಮತ್ತೊಂದು ಕೇಳ ಕೊಡುತ್ತನ್ನ ನಾನು ಹೆಣ್ತಿನ ಕೊಡಂಗಿಲ್ಲ ತಿಳಿ ಅನ್ಬಹುದಾಗಿತ್ತಲ್ಲ ನಿನ್ನ ಪರಮಾತ್ಮ. ಪರಮಾತ್ಮ ಯಾಕಲ್ಲಿಲ್ಲ? ರಾವಣ ನಿನ್ನ ಹೆಣ್ತಿ ಪಾರ್ವತಿ ನನಗೆ ಬೇಕಂದಾಗ ಸ್ವತಃ ಮಾಡ್ಕೊಂಡ ಹೆಣ್ತಿ ಪಾರ್ವತಿ ನನ್ನ ರಾವಣನ ಹಿಂಬಾಲ ಬೆನ್ನ ಹಚ್ಚಿ ಕಳಿಸಿದಾಗ ಪರಮಾತ್ಮ ಅಂದ್ರೆ ಏನ ದೊಡ್ಡವನ ಬೇಕು, ಏನ ಅವಂಗ ಬುದ್ಧಿ ಕಮ್ಮಿ ಇತ್ತು, ಏನ್ ನಿಮ್ಗ 3 ಮಂದಿ ಗಂಡ ಹಾಡೋರಿಗೆ ಬುದ್ಧಿ ಕಮ್ಮಿ ಆಗೈತಿ. ಮಾಡ್ಬಾರ್ದಾಗಿತ್ತಲ್ಲ ಬೇಕರ್ಲೆ. ಜಗದ್ ಬರಿತ ಪರಮಾತ್ಮನ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಸಂಗತ ಕಳಿಸ್ಯಾನ. ಅಂದ್ರೆ ನೀವ್ ಹೆಂಗ ದೊಡ್ಡವ್ರ ಆಗತಿರಿಪ್ಪ ಮಾಶಾಳ ಊರಾಗ ಅಂತಿಂತವ್ರೆಲ್ಲ ಹಂಗಾಗ್ಯದ. ನಿಮ್ಮ ಯಾವ ಪರಿಸ್ಥಿತಿ ಐತಿ? ಅವಾಗ ನಾರದ ಮತ್ತ ಇದರಿಗೆ ಬಂದ ಇವ ರಾವಣ ಅಂದ. ಏನಂತಾನ ಬಾಬಾಗ? ಜಗ ಆಳುವಂತ ಪರಮಾತ್ಮನ ಹೆಂಡತಿ ಪಾರ್ವತಿ ನನ್ನ ಹೆಂಡತಿನ ಮಾಡಿ ತಗೊಂಡು ಹೊಂಟಾನೆ ಅಂದ. ಹೌದು, ನೋಡ್ದಾಗದ. ಅವಾಗ ನಾರದ ಅಂದ ಏನಂತಾನ? ಮತ್ತ ಹುಚ್ಚ ಹಿಡ್ದೈತಿ ನಿನಗ ಹುಚ್ಚ. ಹೌದು, ಹಿಂದ ತಿರುಗಿ ನೋಡಿ ಒಂದ್ ಜರ್ನ ಹಾಕಿ ಪಾರ್ವತಿ ಅಲ್ಲಕಿ ಅಲ್ಲ, ಪಾರ್ವತಿ ಅಲ್ಲಕಿ. ತಿರುಗಿ ನೋಡಿ ಹಿಂದ ಯಾವಾಗ ಹಿಂದ ತಿರುಗಿ ನೋಡಿದ ರಾವಣ ಭದ್ರಕಾಳಿ ಅವತಾರ ತಾಳಿ ನಿಂತಿತ್ತ, ಪಾರ್ವತಿ ಅವತಾರ ಗಿಡದ ಮರಿಗೆ ನಿಂತಿಳ. ನೋಡ್ರಿ ಆಟ. ಯಾವಾಗ ಆಕಿ ಅವತಾರ ನೋಡ್ಯಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ, ತಾಯಿ ನಂದು ತಪ್ಪಾಗೈತಿ, ನೀ ಸರಿನ ದಾಂಡಿಗೆ ತಿಳಕಿನ ಕೈ ಮುಗದ ದೂರ ಮಾಡಿಬಿಟ್ಟ. ನಮ್ಮ ಸಂರಕ್ಷಣೆ ನಾವ ಮಾಡ್ಕೊಳ್ಳೋದ್ರ ನಿಮ್ಮ 3 ಮಂದಿಗೆ ಬೆಂಕಿ ಹಚ್ಚೋದು ತಗೊಂಡು ಧಮ್ಮನ ಕಡಿಗೆ ತಂದು ಉರಿ ಹಚ್ಚ್ರಿ, ಸುಟ್ಟು ಬೇಡ್ರಿ. ಅಲ್ಲ ನೀ ಅದಕ್ಕೆ ನನಗ ಬೇಕು, ಎಲ್ಲ ನಾನ ನನ್ನ ಕಾಯಕಗಳು ಮಾಡ್ಕೋಬೇಕ ಮಾಡ್ಕೊಂಡ್ರಿ. ಏನಿರಂಗಿಲ್ಲ ತಮ್ಮ.
ನೀನು ಹೆಣ್ಣು ನನ್ನ ಜೋಡಲ್ಲ ಅನ್ನುವಂತ ಮಾತು ತಗದಿ. ಹೌದು, ನಿನ್ನೆ ಅಂದ್ರಲ್ಲ ಏನಿರಂಗಿಲ್ಲ. ಹೌದು, ಅದಕ್ಕೆ ನಾವು ಒಂದು ಮಾತು ಕೇಳಿವಿ ನಿನಗೆ. ಹೌದು, ನಿನ್ನೆ ಕೇಳಿಲ್ಲ. ಏನಂತೇಳಿ? ಏನ್ ಕೇಳಿದ್ರಿ? ನನ್ನಲ್ಲಿ ಇರುವಂತ ಜೀವಾತ್ಮ ಗಂಡ ಐತಿ ಏನ ಹೆಣ್ಣು? ಹೌದು, ಅದೇ ಪದೇ ಭಯ ಹಿಡಿದು ಹೋಗ್ಲಿ. ನಿನ್ನಿದೆ ನಿನ್ನ ಹಿಡ್ಕೊಂಡ ಬರ್ಬೇಕು. ಭಯ ಯಾವಾಗ ಫರಕ್ ಆಗ್ತೈತಿ? ಭಕ್ತಿ ಸಾರಕ ಬಂದ ಅಟ್ಟ ಒಕ್ಕಟ್ಟಬೇಕಾಗೈತಿ. ಭಕ್ತಿಗೆ ಪರಕಾಲಿ. ಈಗ ಅನಕತಕ್ಕ ಇದೆ ವಾದ ನಡೆಯಬೇಕು. ಅದಕ್ಕೆ ಅವರು ಶಾನ್ಯ ಅದಾರ ತಮ್ಮ. ವಿಷಯ ಎಲ್ಲ ನಮ್ಮಿಂದ ಆಗೈತಿ, ನಾವು ಮಾಡೀವಿ, ನಾವು ಬಹಳ ದೊಡ್ಡವ್ರ ಹೇಳತ್ತಿ. ಅದಕ್ಕೆ ತಮ್ಮ ಹಂಗೇನಿರಂಗಿಲ್ರಿ ಬಸ್ಸು ಅಣ್ಣ. ಅಂತಿಂತವ್ರ ಕೈಲಿ ಅಂತ ಕೆಲಸ ಆಗ್ಯಾವ. ಇನ್ನೊಂದು ಮಾತು ಕೇಳಿವ್ರಿ. ನಿನ್ನೆ ನಿಮಗ ಪಾಳೆ ಬಂದಿಲ್ಲ, ಆದ್ರೂ ಎದ್ದ ನಿನ್ನೆ ವಿಷಯನ ಕೇಳಿದ ನೀವು ಹೇಳ್ಬೇಕಾಗಿತ್ತು, ಆದ್ರೂ ಯಾಕೋ ಮುಚ್ಚಿ ಹೋಗ್ಯಾರಿ. ವಿಷ್ಣು ಯಾವ ಕೃಷ್ಣ ಪರಮಾತ್ಮ ಒಂದು ಮಾತು ಕೊಟ್ಟಿದ್ದ. ಯಾರಿಗೆ? ಕೌರವರಿಗೆ. ಕುರುಕ್ಷೇತ್ರ ಯುದ್ಧ ಆಗುವಾಗ ನಾನು ಪಾಂಡವ್ರ ಕಡೆ ಇದ್ರು ಆಯುಧಗಳ ನನ್ನ ಕೈಯಾಗಿ ಹಿಡಿಯಂಗಿಲ್ಲ ಅಂತೇಳಿ ಮಾತು ಕೊಟ್ಟಿದ್ದ. ಆಯುಧಗಳ ಕೈಯಾಗಿ ಹಿಡಿಯಂಗಿಲ್ಲ ಮಾತು ಕೊಟ್ಟವ. ಕುರುಕ್ಷೇತ್ರ ಯುದ್ಧ ನಡೆದಾಗ ಭೀಷ್ಮ ಎದುರಿಗೆ ಬಂದ. ಭೀಷ್ಮ ಎದುರಿಗೆ ಬಂದಾಗ ಕೃಷ್ಣ ಪರಮಾತ್ಮ ಒಂದು ಆಯುಧ ತನ್ನ ಕೈಯಾಗಿ ಹಿಡ್ದಾನ. ಆಯುಧ ಹಿಡಲತ್ತ ಮಾತು ಕೊಟ್ಟವ, ಆಯುಧ ಹಿಡ್ದಾನು. ಆ ಆಯುಧದ ಹೆಸರು ಏನಾತ ಕೇಳಿನ. ಯಾಕ್ರಿ ಬಸಪ್ಪಣ್ಣ ಇವೆಲ್ಲ ನೀಗಂಗಿಲ್ಲನ್ರಿ? ನೇಗಿಸ್ತಾರೋ ಏನ್ ಆ ಕಡೆ ಹೋಗಿ ಬಿಡ್ತಾರೋ ನೋಡ್ರಿ. ಈಗ ಏನ್ ಮಾಡ್ಬೇಕಾಗಿತ್ತಮ್ಮ ನೋಡು. ಯಥಾ ಪ್ರಕಾರ ಅವರು ವಾದ ನಡೆಸ್ಯಾರು. ಅದಕ್ಕೆ ಈಗೇನ್ ಹೇಳ್ತಾರೆ ಕವಿಗಳು? ಏನಂದ್ರಿ? ಸಭಾ ಸಭಿಕರಿಗೆ ಶಿರವಾಗಿ ಹೇ ದೈವ ದೇವರ ತಾಯಿ ತಂದೆ ಹವದು ಏ ಮನೆಯಲ್ಲಿ ದೇವರದ್ದ ಮರಕ ಮರಿಗೆ ಬಿದ್ದು ಹೊರಗ ಹುಡುಗಿರ ಎಲ್ಲಿ ಶ್ರೀರ ಭವ ಭಕ್ತಿ ಬೇಕು ಮಗರ ಪೋಟ ಮಾನವರ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿ ನೇಮೈತೆ ಸೌಮ್ಯ ಮಾತಾಡಿದಂಗ ಅಲ್ಲ ಏ ಭವ್ಯ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಏ ನಿನ್ನ ಆಯುಷ್ಯ ಕಳೆದಡದೇವ ಎಂಬ ಅಹಂಕಾರದಿಲ್ಲ ಇವರೇನ ಹಾಡ್ತಾರಂದ ಕಾವ್ಯ ಕೇಳದುಂದ ಕಾವ್ಯ ನಾನ್ಯಾರು ಎಲ್ಲಿಗೆ ಹೋಗುವುದಿದನ ಅಹಂಕಾರ ಬೀಜ ಹುರಿಬೇಕು ದೃಢ ಭಕ್ತಿಯಿಂದ ನೀತಿ ನಾವು ಒಂದೇ ಮಾರ್ಗ ಹಿಡಿಬೇಕು ತನ್ನಂತೆ ಪರರೆಂದು ಭಾವಿಸಿ ಪರರೆಂದು ಭಾವಿಸಿ ತನ್ನಂತೆ ಪರರೆಂದು ಭಾವಿಸಿ ತನಗೆಂದು ಯಾವುದು ಶತ
ಹೇಳ್ತಾರೆ ಕವಿಗಳು. ಮತ್ತೇನ್ ಹೇಳ್ತಾರವ? ಮನೆಯಲ್ಲಿ ದೇವರಿದ್ದ ಮರೆತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು? ಹೌದು ಹೌದ್ರಿ. ಕಲ್ಲಿನ ದೇವರಿಗೆ ಹೋಗಿ ಒಂದು ತೊಲಿ ಚಿನ್ನ ಹಾಕಿ ಬೇಡ್ಕೊಳ್ಳೋಕಿತ್ತನು. ಏನ್ ಮಾಡ್ಬೇಕ್ರಿ? ಜನ್ಮ ಕೊಟ್ಟ ತಾಯಿಗೆ ಒಂದು ತುತ್ತ ಅನ್ನ ಹಾಕಿ ಹಾಕಿದ್ಯಾಕ ದುಡುಕುವ? ಹೌದ್ರಿ, ದುಡಿಬೇಕಲ್ಲ. ಗುಡ್ಡದಾಗಿನ ಕಲ್ಲಿಗೆ ಹೋಗಿ ಒಂದು ಚಿನ್ನ ಹಾಕಿ ಬೇಡ್ಕೋತಿ. ಕಲ್ಲ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿ ಕೈ ಮುಗದ ನಿತ್ತರ ನಿನಗೇನು ಸಿಗತೈತಿ ಫಲ? ಸಿಗುದಿಲ್ರಿ. ಏನು ನಿನಗ ಫಲ ಕೊಡಕಿನೂ ಹಾಕಿನ, ಜಗ ತೋರ್ಸಕಿನೂ ಹಾಕಿನ, ಹಿಂಗ ನಡೆಯತ್ತೆ ಹೇಳಕಿನೂ ಹಾಕಿನ. ತಾಯಿನರ್ಲೆ ಜನ್ಮ ಕೊಟ್ಟ ತಾಯಿಗೆ ತಂಗು ರೊಟ್ಟಿ ತಿನಿಸಿ ಹೊರಗಿನ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿದಾರ. ಹೌದು. ನಿನಗ ಮುಕ್ತಿನೂ ಆಗಂಗಿಲ್ಲ, ಅವ ಸಿಗಂಗುನು ಇಲ್ಲ. ಖರೆ ಐತ್ರಿ. ಜನ್ಮ ಕೊಟ್ಟ ತಾಯಿಗೆ ತನು ಮನ ಧನದಿಂದ 3 ಹೊತ್ತ ಪಂಚಾಮೃತ ಅನ್ನ ಉಣಿಸಿ ತಾಯಿನ ನೆಟ್ಟಗ ನೋಡ್ಕೊಂಡು ತಾಯಿಗೆ ಉಣಿಸಿ ತಿನಿಸಿ ಇರ್ತಿದ್ದಿ. ಆ ದೇವರು ಬಂದ ನಿನ್ನ ಮನೆ ಅಂಗಳ ಕಸ ಹುಡುಗಲಾಕ ಬೇಕ. ಮತ್ತ ಏನ್ ತಾಯಿ ಸೇವೆ ಮಾಡ್ಬೇಕತ್ರಿ? ತಾಯಿ ಸೇವಾ. ಈಗ ನಾವು ತಾಯಿ ಸೇವೆ ಮಾಡಲತ್ತೀವಿ. ಯಾಕ? ನಾವು ಹೆಂಡತಿ ಸೇವೆ ಮಾಡ್ತೀವಿ ಒಟ್ಟಿಗ. ಯಾವ ನಮ್ಮ ತಂದೆ ಸ್ವರೂಪದಂತವ್ರು ಸುಮನ್ ಕಾಕ, ಸಂಗಪ್ಪ ಕಾಕ, ಇಮ್ಮಡಿ, ಸಾಕಿನ, ಕುಂಬಾರಹಳ್ಳಿ ಕುಂಬಾರ ಇವರಾದ್ರು ನಮ್ಮ ಕಲೆ ಕಂಡು 101 ರೂಪಾಯಿ ಕೊಟ್ಟಾರ. ಅವ್ರಿಗೆ ಅದು ತುಂಬಾ ಋಣಿ ಹಾಕ್ತೀನಿ ಮನಸ್ಸು. ಅದಕ್ಕೆ ತಮ್ಮ ಹೇಳ್ರಿ, ಏನು ನೀ ಹೆಂಡತಿ ಸೇವೆ ಮಾಡ್ತಾನ? ತಾಯಿ ಎಷ್ಟು ವರ್ಷಕ್ಕೆಲ್ಲ ಬಾಳದ್ರ ಒಂದ್ 20-25 ವರ್ಷ ಜೋಕಿ ಮಾಡ್ತಾವ. ಜೋಕಿ ಮಾಡಿದ ಬಳಿಕ ಹುಡುಕಾಡಿ ಕನ್ಯಾ ತೆಗಿತಾವ. ಕನ್ಯಾ ತೆಗೆದ ಬಳಿಕ ಮನೆಗೆ ಹೆಂಡತಿ ಬರ್ತಾಳ. ತಾಯಿನ ಬಿಟ್ಟು ಬರೋದು ಹೆಂಡತಿ ಸೇವೆ ಮಾಡ್ಕೊತ ನಿಂತರ ಅದು ನಿನ್ನ ತಪ್ಪ ಅಲ್ಲಲ್ಲ. ಹೆಂಗ ತಪ್ಪು ನಿಂದ ಅಲ್ಲ. ನೀ ಈಗ ಕಲಿಯುಗ ಮಾನವ ಬಂದ್ ಹಿಂಗ್ ಮಾತಾಡ್ತಿ. ಭಕ್ತ ಪುಂಡಲಿಕ್ಕನು ನಿನಗತ್ಲೇನು ಮಾಡ್ತಿದ್ದ ಮಾಡೇನಿಲ್ಲ. ನೋಡು ಹಂಗಿಲ್ಲ, ಬರೇ ಹಿಂಗಂದ್ರ ಅಲ್ಲಿನ ಮುಂದೆ ಕೇಳದ ಸ್ಟೋರಿ. ಯಾವ ಭಕ್ತ ಪುಂಡಲಿಕ ನೀ ಹೆಂಗ ಹೆಂಡತಿ ಸೇವೆ ಮಾಡ್ತಾನ ಅಂದೆಲ್ಲ, ಹಿಂಗ ಹೆಂಡತಿ ಸೇವೆ ಮಾಡ್ತಿದ್ದ. ಯಾರೋ ಪುಂಡಲಿಕ ಹೆಂಗ ಹೆಂಡತಿನ ಹೆಗಲ ಮ್ಯಾಗ ಕುಣಿಸ್ಕೋತಿದ್ದ. ಜನ್ಮ ಕೊಟ್ಟ ತಾಯಿ ತಂದೆನ ಹಿಂದೆ ಎಳಿತಿದ್ದ, ಹಗ್ಗ ಕಟ್ಟಿ ಹಗ್ಗ ಹಚ್ಚಿ ದನ ಕೇಳದಂಗ ಎಳಿತಿದ್ದ. ಹೌದು. ಒಂದ ದಿವಸ ಏನಾತವ? ತಾಯಿ ತಂದಿನ ಕರ್ಕೊಂಡ ಕಿಸಿಂದ ಕಾಶಿ ಯಾತ್ರೆಗೆ ಹೊಂಟಾಗ ಒಂದ್ ದಗದಾತ್ರಿಪ. ಏನಂತವ? ಯಾವ ತಾಯಿ ತಂದಿನ ಹೊರಗ ಅಂಗಳಾಗ ಮನಗಿಸಿದ್ದ ಹೆಣ್ತಿನ ಒಂದು ಛತ್ ಬಡದ ಛತ್ತಿನೊಳಗ ಹೆಣ್ತಿನ ಮನಸಿದ. ತಾಯಿ ತಂದಿನ ಹೊರಗ ಅಂಗಳಾಗ ಮನಗಿಸಿದ. ಅಂಗಳಾಗ ಮನಸಿದ್ದ. ರಾತ್ರಿ ಅವತ್ತೇಳಿ ತಾಯಿ ಮಾತ ಏನಾತವ? ಬಾರದವನಿ ತಾಯಿ ಮಾತು ಒಂದಗದಾತು. ಏನಾತವಲ್ಲಿ? ಗಂಗಾ ಯಮುನಾ ಭದ್ರ. ಗಂಗಾ ಯಮುನಾ ಭದ್ರ ಕೈಲಾಸದೊಳಗಿಂದ ಇಳಿದು ಬಂದು ಏನ್ ಮಾಡ್ತಾರ? ಗಂಗಾ ಯಮುನಾ ಭದ್ರ ಆ ಏನು ಮುಪ್ಪಾಗಿರುವಂತ ತಾಯಿ ತಂದಿನ ಹೊರಗೆ ಮನಗಿಸಿದ್ರ ತಂಡ್ಯಾಗ. ಹೌದು, ಮನಗಿಸಿದ್ದ. ಆ 3 ಮಂದಿ ತಾಯಿ ತಂದಿನ ಕಾಲು ಒತ್ತಿ ಕಾಲು ತೊಳೆದು ಪೂಜೆ ಮಾಡ್ಲಾತಿದ್ರು. ಏನು ಗಂಗಾ ಯಮುನಾ ಭದ್ರ 3 ಮಂದಿ ತಾಯಿ ತಂದೆ ಕಾಲು ತೊಳೆದ ಏನು ಹೊರಗೆ ಮನಗಿದ್ರು. ಅವ್ರ ಕಾಲು ತೊಳೆದ ಪೂಜೆ ಮಾಡಿ ಕೈ ಕಾಲು ಒತ್ತಿದ್ರು. ಇವ ಭಕ್ತ ಪುಂಡಲಿಕ ಎದ್ದಿವ ಏನಂತಾರ? ಎದ್ದು ಗಿಡದ ಮರಿಗೆ ನಿಂತು ನೋಡಿದ. ನನ್ನ ತಾಯಿ ತಂದಿನ ಹಗ್ಗ ಕಟ್ಟಿ ಹೇಳಿಲಾತೀನಿ. ಇವ್ರು ಯಾರೋಪ ಹಿಂಗ ದೇವ ಕನ್ಯರ ಕಾಣ್ಲಕತ್ಯಾರು. ಇವ್ರು ಬಂದು ನನ್ನ ತಾಯಿ ತಂದೆ ಕಾಲು ಒತ್ತಿ ಕಾಲು ತೊಳಿಲಾತ್ಯಾರ ಅಂದ್ರ ನಾ ಹಗ್ಗ ಹಚ್ಚಿ ಹೇಳಿಲಾತೇನಿ, ಇವ್ರು ಸೇವಾ ಮಾಡ್ಲಾತ್ಯಾರ. ಏನಿದ್ರು ಮರ್ಮ ಅಂದಾಗ ಹೋಗಿ ಕೇಳ್ತಾನ. ಏನಂತವ? ತಾಯಿ ತಂದಿನ ಹಗ್ಗ ಹಚ್ಚಿ ಹೇಳಿತ ನಾನು, ನೀವು ಅಂತ ತಾಯಿ ತಂದಿನ ಕಾಲು ತೊಳಿಲಕತ್ತೇರಿ. ಏನ್ ಕಾರಣ? ಏನ ಕಾರಣಕ್ಕ ಕಾಲು ತೊಳಿಲಕತ್ತೇರಿ ಇವ್ರ ಅರ್ಥ ಏನ್ ಹೇಳ್ರಿ ಅಂದಾಗ ಒಂದ್ ಅಗದಾತ ತಮ್ಮ. ಏನಾತವ? ಅವಾಗ ಗಂಗಾ ಯಮುನಾ ಭದ್ರ ಅಂದ್ರು. ಅಲ್ಲೋ ಪುಂಡಲಿಕ, ನಿನ್ನಟ ಹುಚ್ಚ ಯಾರು ಇರ್ಲಾಕಿಲ್ಲ ಅಂದ್ರು. ಯಾರಟ? ನಿನ್ನಟ ಹುಚ್ಚ ಯಾರು ಇರ್ಲಾಕಂದ್ರು. ಹೆಂಡತಿ ಸೇವೆ ಮಾಡ್ತಾನಂದ್ರಿ, ಅದಕ್ಕೆ ನಿನಗೆ ಹೇಳ್ಬೇಕಾಗ್ಯದ. ಅದಕ್ಕ ನಿನ್ನಟ ಹುಚ್ಚ ಯಾರು ಇರ್ಲಾಕಿಲ್ಲ. ನೋಡು, ಇಡೀ ಜಗತ್ತಕ್ಕ ಮಾನವರಿಗೆಲ್ಲ ಪಾಪ ಆತಂದ್ರ ಗಂಗಾ ಯಮುನಾ ಭದ್ರಾ ನದಿ ಒಳಗ ಬಂದ ನಮ್ಮ ತಕ್ಕ ಅವ್ರ ಪಾಪ ತೊಳ್ಕೋತಾರ. ನಮಗ ಪಾಪ ಸುತ್ತಗೋತೈತಿ. ಅವ್ರ ಮಾಡಿದ ಪಾಪ ತೊಳ್ಕೊಲಕ್ಕ ನಮ್ಮ ತಕ್ಕ ಬರ್ತಾರು. ಆ ಪಾಪ ನಮಗ ಸುತ್ತಕೊಂಡು ನಾವು ಮೈಲಿಗಟ್ಟಿರ್ತೀವ. ನಮ್ಮ ಪಾಪ ತೊಳ್ಕೋಬೇಕಾದ್ರೆ ಇದ ತಾಯಿ ತಂದೆ ಸೇವಾ ಮಾಡಿದ ಬಳಕ ನಮ್ಮ ಪಾಪ ತೊಳಿತೈತಿಪ್ಪ. ಅದಕ್ಕ ಮುಪ್ಪಾಗಿರುವಂತ ತಾಯಿ ತಂದೆ ಸೇವಾ ಮಾಡ್ಲಕ್ ಬಂದಿವಂದ್ರು. ಅವಾಗ ಜ್ಞಾನೋದಯ ಆತ ಪುಂಡಲಿಕ. ಯಾರಿಂದ? ಯಾವ ಭದ್ರ ಯಮುನಾ ಹಿಂಗ ಎಂತವ್ರದಿಂದ ಯಾವಾಗ ಒಂದು ಜ್ಞಾನೋದಯ ಆತಲ್ಲ, ಅವಾಗ ತಾಯಿ ತಂದೆ ಹಿಂಗ ಸೇವೆ ಮಾಡ್ಲಕತ್ತ. ಸಾಕ್ಷಾತ್ ಪಂಡ್ರಾಪುರ್ ಇಟ್ಟಲ್ಲಿ ಇಳದ ಬಂದ ಬಾಗಿಲ ಹೊರಗೆ ಪುಂಡಲಿಕ ನೋಡು, ನಾ ಬಂದ ನೀ ನೋಡ್ ಹೊರಗೆ
ತಾಯಿ ಸೇವೆ ಮಾಡ್ತೀನಿ ನೋಡ ನಾನು ನೋಡು ಅಂತ ಹೇಳಿ ಅಂದ್ರು ತಾಯಿ ತಂದೆ ಸೇವೆ ಮಾಡ್ಲತ್ತೀನಿ ನಿನ್ನ ಮಾರಿ ನೋಡಂಗಿಲ್ಲ ಗಂದಿವ ಬೇಕಾದ್ರೆ ನಿಂದ್ರೆ ಅಲ್ಲಿ ಇರ್ತಾನೆ ಮನಿ ತನಕ ಬಂದನಿ ಕುಂಡ್ರಲಾಕ ಏನ್ರಿ ಕೂಡು ಅಂದಾಗ ಕುಂಡ್ರಲಾಕ ಕುಡುದಾದ್ರೆ ಹೇಳ್ತೀಯ ತಾಯಿ ತಂದೆ ನಿದ್ದೆ ಭಯನ ಭಂಗ ಆಗ್ತೈತಿ ಹಂಗಾಗ್ತದ ಮೂಲ್ಯಾಗ ಒಂದು ತುಕಡಿ ಬಿದ್ದಿತ್ತು ತುಕಡಿ ಯಾವ ಇಟ್ಟಂಗಿದ ಇಟ್ಟಂಗಿ ತುಕಡಿ ಹಾರಿಸಿ ಹೋಗದ ತಗೋ ಇದ್ರ ಮ್ಯಾಲ ನಾನಿನ ಕಡೆ ಹೊಳಿ ಬರುತ್ತಕ್ಕ ಆ ಇಟ್ಟಂಗಿ ತುಕಡಿ ಮ್ಯಾಗ ನಿಂದ್ರ ಅಂದ ಅದಕ್ಕ ತಮ್ಮ ಅಲ್ಲಿ ಹಿಡ್ಕೊಂಡು ಇಲ್ಲಿ ತಕ ಒಂದ್ ಹೆಸರು ಬಂದೈತಿ ಏನಂತ ವಿಠೇವರ ಉಭಿ ವಿಠುರಾಯ ವಿಠೇವರ ಉಭಿ ವಿಠುರಾಯ ಹೌದು ಎಂತ ವಿಷಯ ನಡಿಲಿ ಇವತ್ತು ಹೆಂಡತಿ ಸೇವೆ ಮಾಡಿ ಬ್ಯಾಡ ಅಂದಿಲ್ಲ ಯಾವಾಗ್ರಿ ತಾಯಿ ಬಂದ ಬಳಕನಿಲ್ಲ ಹೆಣ್ತಿ ತಾಯಿ ಬಂದ ಬಳಕ ಆಕಿಕ್ಕೆ ಮೊದಲ ಹೆಣ್ತಿ ಆತತೇನು ಇಲ್ಲ ತಾಯಿ ಬೇಕು ಅದಕ್ಕ ತಮ್ಮ ಹೇಳ್ರಿ ನಿನಗ ಊಟಕ್ಕೆ ನೀಡಿ ಕೊಡುವಂತಾದ ಹೆಣ್ತಿ ನಾನಾ ತರ ರೂಪ ತಾಳ್ತದ ನಿನಗ ಅಗಲು ನೀಡಿ ಕೊಡಾಗ ಹೆಣ್ತಿ ತಾಯಿ ಆಗ್ತದ 4 ಮಂದಿ ಗೆಳತಿಯರೊಳಗೆ ತಿರುಗಾಡ್ಲಾತಳ ಅಂದ್ರ ನಿನಗ ಅಕ್ಕ ತಂಗಿಯರ ಸಮಾನ ಆಗ್ತದ ನಿನ ಕಷ್ಟ ಸುಖ ಕೇಳ್ಬೇಕಾದ್ರೆ ಅಪ್ಪನ ರೂಪ ತಾಳ್ತದ ಅಂತದೆಲ್ಲ ಬರೇ ಒಂದು ಭೋಗ ಕೊಡು ಟೈಮ್ದೊಳಗ ಮಾತ್ರ ನಿನಗೆ ಹೆಣ್ತಿ ಆಗ್ತದ ಎನಿ ಟೈಮ್ ಹೆಣ್ತಿ ಅಲ್ಲ ಕ್ಷಣ ಮಾತ್ರಕ್ಕೆ ಹೆಣ್ತಿ ಏನು ಪಾಪದ ಕಾರ್ಯದೊಳಗ ನಾವ ಇಳದಾಗ ಅಷ್ಟ ಹೆಣ್ತಿ ನಿನಗ ಅದಕ್ಕೆ ಜ್ಞಾನಿ ಅಂತಾರ ತಾಸಿನ ಚಟವೋ ಮನಸ್ಸಿನ ಹಠವೋ ಆಸ್ತಿರ ಘಟವೋ ಸ್ಥಿರವಿಲ್ಲದು ಹಸಿನ ಚಟಕಾಗಿ ಅಟ್ಟಿ ಹಾಡ್ತಿ ನೀ ಖಾಯಂ 12 24 ಅದು ತಾಯಿ ಸ್ವರೂಪ ಆಗ್ತದ ತಿಳಿದು ನೋಡೋರಿಗೆ ಎಂತವ್ರಿಗೆ ಏನ್ ಹೇಳ ತಾಯಿ ಸ್ವರೂಪ ಅವನ ಬಾಯಿಲಿ ಮಗಳ ಸ್ವರೂಪ ಹೌದಲ್ಲ ಹಿಂಗದದು ಏನ ಉಣವಾಗ ತಾಯಿ ಸ್ವರೂಪ ಮೋಹ ಮಾಡ್ಲಕ್ ಹೋದ್ರ ಮಗಳ ಸ್ವರೂಪ ಧೈರ್ಯದಲ್ಲಿ ಕಾರ್ಯದಲ್ಲಿ ಧೈರ್ಯ ಹೌದಲ್ಲ ಬರ್ಬೇಕ ಕಾಳಿ ರೂಪ ತಾಳ್ಬೇಕಾಗ್ಯದ ಎಲ್ಲಾ ಮನ್ಯಾಗ ಐತಿ ಕರೆ ಅದ ಇನ್ನ ನೋಡಿಲ್ಲ ಹೊತ್ತು ಮುಗಿದ ಕಾಳಿ ಅವತಾರ ನೋಡ್ತಾನಲ್ಲ ಇನ್ನು ಕಾಳಿ ಆಗಬೇಕಾಗೈತಿ ಲಾಸ್ಟ್ ಐತಿ ತಮ್ಮ ಟೈಮ್ ಕಾಳಿ ಆಗಬೇಕಾಗೈತಿ ಮದರಿ ಕೋಣ ಹಲಲ್ ಮಾಡಬೇಕಾಗೈತಿ ಮಾಡ್ಬೇಡ